ಮರದಡಿಯಲ್ಲಿಟ್ಟರು ನಾನೆಂತು ನೀನೆನ್ನಲಾರೆ ದೇವ ಮಮತೆ ಸ್ವರೂಪಿ ಜ್ಞಾನ ದೀಪ ತಂದೆ ಸದಾ ಬಡವರ ಪಾಲಿಗೆ ನೀನೇ ಬೆಳಗಾಗಿ ನಿಂತಿರುವುದು ಆಗಿರ್ಬೇಕಾದ್ರೆ ನಮ್ಮಂಥವ್ರನ್ನ ಕಣ್ತೆರೆದು ನೋಡೋನು ನೀನೇ ಇಲ್ಬೇಡಪ್ಪ. ದೈವ ಸ್ವರೂಪಿ ಮಮತೆಯ ಸ್ವರೂಪಿ ಆದ ನೀನು ಬೇಡದವ್ರಿಗೆ ಬೇಡದನ್ನು ಕೊಡು ಕಲ್ಪ ವೃಕ್ಷವೇ ಆಗಿರ್ಬೇಕಾದ್ರೆ ನಮಗೆ ಯಾವ ಕೊರತೆಯೂ ಇಲ್ಲ. ಸಿರಿತನವನ್ನ ನೀನಾಗಲೇ ನಮಗೆ ನೀಡಿರುವೆ ತಂದೆ. ಅದಕ್ಕೆ ತಕ್ಕನ ಹಾಗೆ ಬದುಕುವ ಅರ್ಹತೆಯನ್ನು ನೀಡೋ ಭಾರ ನಿನ್ನನ್ನೇ ಕೊಡಿದೆಯಪ್ಪ. ದೇವ ಸದಾ ನೀನು ನಂಬಿ ಬದುಕ್ತಾ ಇರೋ ನನ್ನ ತಂದೆ ಆರೋಗ್ಯ ಯಾಕಪ್ಪ ಹೀಗೆ ಮಾಡಿದೆ? ದಿನ ದಿನ ಅವರ ಆರೋಗ್ಯ ಹದಗೆಡ್ತಾ ಇದೆ. ಅದೆಷ್ಟೋ ವೈದ್ಯರ ಹತ್ರ ಕರೆದುಕೊಂಡು ಹೋದ್ರು, ಯಾವ ಡಾಕ್ಟರ್ ನಮ್ಮಿಂದ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾದ್ರೆ ಅವರ ಆರೋಗ್ಯ ಹೇಗೆ ಸುಧಾರಿಸಬೇಕು? ನಾನು ಅವರನ್ನ ಹೇಗೆ ಕಾಪಾಡಿಕೊಳ್ಳಿ? ಹಗಲು ರಾತ್ರಿ ಎಂದೇ ಸದಾ ಇದೇ ಚಿಂತೆ ಆಗಿದೆ ನನಗೆ. ಇರೋ ಒಬ್ಬ ಅಣ್ಣ ತಂದೆಯ ಚಿಂತೆ ಇಲ್ಲದೆ ಹಣ ಇದೆ ಎಂಬ ಅಹಂಕಾರದಿಂದ ದಿನನಿತ್ಯ ಸರಾಯಿ ಗುಂಗಿನಲ್ಲಿ ಊರೂರು ತಿರುಗ್ತಾ ಇದ್ದಾನೆ. ಜವಾಬ್ದಾರಿ ಹೊರಬೇಕಾದ ಅವನೇ ರೀತಿ ತಿರುಗಿದ್ರೆ ಹೆಣ್ಣಾದ ನಾನು ಒಬ್ಬಳೆ ಏನ್ ತಾನೇ ಮಾಡೋಕೆ ಸಾಧ್ಯ? ದೇವ ನೀನೇ ನಮ್ಮನ್ನ ಕಾಪಾಡಬೇಕು. ನನ್ನ ತಂದೆ ಆರೋಗ್ಯವನ್ನು ಸರಿಪಡಿಸಿ ನನ್ನ ತಂದೆಯನ್ನ ಕಾಪಾಡು ತಂದೆ, ಕಾಪಾಡು. ಸಪ್ನ ಸಪ್ನ ಆ ದೇವರು ಅಂತ ಆ ಹಾಳಾದ ದೇವರ ಹತ್ರ ಏನು ಬೇಳ್ಕೊಳ್ತೀಯಮ್ಮ? ಏನಣ್ಣ ಇದು? ಏನಿದೆ ನೀನು ಮಾಡ್ತಿರೋ ವರ್ತನೆ? ಅಲ್ಲಣ್ಣ, ಮನೆಯಲ್ಲಿ ಅಪ್ಪನ ಆರೋಗ್ಯ ಸರಿ ಇಲ್ಲ. ನೀ ನೋಡಿದ್ರೆ ದಿನ ರೀತಿ ಕುಡಿತ ಆ ದೇವರಿಗೆ ಅಲ್ಲಗಳದ್ದು ಮಾತನಾಡ್ತಾ ಇದೆಯಲ್ಲ, ನಾಚಿಕೆ ಬರೋದಿಲ್ವೇ ನಿನಗೆ? ಅಲ್ಲಮ್ಮ ತಂಗಿ, ಈ ಮನೆಯ ಮಾಲೀಕ ನಾನು. ನೀನು ಹೇಳುತ್ತಿರುವ ವೇದಾಂತದ ಮಾತು ನನಗೆ ಬೇಕಾಗಿಲ್ಲಮ್ಮ, ನನಗೆ ಬೇಕಾಗಿಲ್ಲ. ಆ ಕಲ್ಲಿನ ರೂಪದಲ್ಲಿ ದೇವರನ್ನು ಎತ್ತಿ ಹಿಡಿದು ಒಡ ಹುಟ್ಟಿದ ಅಣ್ಣನನ್ನು ತಿರಸ್ಕರಿಸಿ ಮಾತನಾಡುತ್ತೀರಲ್ವಲ್ಲ, ನಿನಗೆ ನಾಚಿಕೆ ಬರುವುದಿಲ್ಲ ಏನಮ್ಮ ನಿನಗೆ? ಅಣ್ಣ, ನಿನಗೇನಾದ್ರು ಹುಚ್ಚು ಹಿಡಿದಿದೇನು? ಯಾಕೆ ಹುಚ್ಚುಚ್ಚನಾಗಿ ಮಾತನಾಡ್ತಾ ಇರುವೆ? ನೋಡೋಣ, ನನಗೆ ಈ ಮನೆ ಶಾಶ್ವತವಲ್ಲ. ಇಂದಿನ ನಾಳೆ ನಾನು ಕೊಟ್ಟ ಮನೆಗೆ ಹೋಗೋಳು. ಈ ಮನೆಗೆ ಒಡೆಯನಾಗಿ ಬದುಕಬೇಕಾದವನು ನೀನು. ಈ ಮನೆಯ ಆಗು ಹೋಗುಗಳ ಜವಾಬ್ದಾರಿ ನಿನ್ನ ಮೇಲಿದೆ. ಅದನ್ನ ಹೊರಬೇಕಾದ ನೀನು ಮಾಡುವ ಕಾಯಕವನ್ನೇ ಮರೆತು ದಿನನಿತ್ಯ ಈ ರೀತಿ ಕುಡಿತ ತಿರುಗಿದ್ರೆ ಏನಾಗಬೇಕು? ಮುಂದೆ ನಿನ್ನ ಜೀವನದ ಗತಿ ಏನು? ಈ ಸಂಸಾರದ ಗತಿ ಏನು? ವಿಚಾರ ಮಾಡಿದೆ ನೀನು? ಅಲ್ಲಮ್ಮ ತಂಗಿ, ನನ್ನ ಸಂಸಾರದ ಗತಿ ಛೇ ಹುಚ್ಚಿ, ನೀನು ಕಣ್ಣು ಹಾಯಷ್ಟು ನೋಡಿಸು ಶ್ರೀಮಂತಿಕೆ ನನ್ನಲ್ಲಿರುವಾಗ ನನ್ನ ಸಂಸಾರದ ಗತಿ ಕುಲಗೆಡೋದಕ್ಕೆ ಸಾಧ್ಯವೇನಮ್ಮ? ಸಾಧ್ಯವೇ? ಅಲ್ಲಮ್ಮ ತಂಗಿ, ನಾನು ಈ ಊರಿನ ಶ್ರೀಮಂತ ಸೂರ್ಯಕಾಂತ ಸಾಹುಕಾರನ ಮಗ ಅಮ್ಮ. ನಾನು ಸೂರ್ಯಕಾಂತ ಸಾಹುಕಾರನ ಮಗ. ಅಂಥದ್ರಲ್ಲಿ ನನ್ನ ಸಂಸಾರ ಅದು ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ಸಾಹುಕಾರನ ಮಗ? ಅಣ್ಣ, ನಾನೇ ಸಾಹುಕಾರನ ಮಗ ಅಂತ ಜಂಬ ಕೊಚ್ಕೊಳ್ತಾ ಹೋದ್ರೆ ತಿನ್ನೋಕೆ ಹಿಡಿ ಮಣ್ಣು ಸಹ ಸಿಗೋದಿಲ್ಲ. ನಾನು ಎಂಬ ಅಹಂಕಾರದಿಂದ ಮೆರೆದವರು ಯಾರು ಉಳಿದಿಲ್ಲ ಈ ಭೂಮಿ ಮೇಲೆ. ಶ್ರೀಮಂತಿಕೆ ಎಂಬ ಲಗಾಮಿಲ್ಲ ಕುದುರೆ ಹತ್ತಿದವರು ಸಮಾಧಿ ಕಟ್ಟಿಕೊಂಡು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರಣ್ಣ ಈ ಸಮಾಜದಲ್ಲಿ. ಅಲ್ಲಮ್ಮ ತಂಗಿ, ಈ ಅಖಿಲೇಶನ ಇತಿಹಾಸವೇ ಬೇರೆ. ಸಮಾಜದಲ್ಲಿ ಆದ ಘಟನೆಗಳನ್ನು ಮುಂದೂಡಿಕೊಂಡು ಸಮಾಧಿ ಸೇರುವರ ಲೆಕ್ಕ ನನಗೆ ಬೇಕಾಗಿಲ್ಲಮ್ಮ, ನನಗೆ ಬೇಕಾಗಿಲ್ಲ. ದುಡ್ಡಿದ್ದರೆ ದುಡ್ಡಿನ ತಾಯಿ ಅನ್ನೋದು ನಿನ್ನ ಮಾತು, ದುಡಿದರೆ ದುಡ್ಡಿನ ತಾಯಿ ಅನ್ನೋದು ನನ್ನ ಮಾತು. ನೋಡಮ್ಮ ತಂಗಿ, ಅಪ್ಪಾಜಿ ಎಲ್ಲಿದ್ದಾರೆ ಇವಾಗ? ಅಪ್ಪಾಜಿನ ಯಾಕಣ್ಣ
ಅವ್ರ ಹತ್ರ ನಿನಗೇನು ಕೆಲಸ? ನೋಡಮ್ಮ ತಂಗಿ, ಅಪ್ಪಾಜಿ ಯಾಕೆ ಬೇಕಂತ ನಿನಗೆ ಗೊತ್ತಿಲ್ಲೇನಮ್ಮ? ದುಡ್ಡು ಬೇಕಾದ್ರೆ ಅಪ್ಪಾಜಿ ಬೇಕಂತ ನಿನಗೆ ಗೊತ್ತಾಗೋದಿಲ್ಲೇನಮ್ಮ? ಅಣ್ಣ ಅಣ್ಣ, ನೋಡು ತಂಗಿ, ನೀನು ಸಿಟ್ಟಾಗಬೇಡ. ವಯಸ್ಸು ಮುಪ್ಪಾವಸ್ಥೆಗೆ ಬಂದರು ಈ ಅರಮನೆಗೆ ನನ್ನ ಕೈಲಿ ಕೊಡುವಷ್ಟು ವಿವೇಕ ಅವನಲ್ಲಿಲ್ಲ. ಇರ್ಲಿ, ಏನಣ್ಣ? ಈ ಮನೆಯ ಮಾಲೀಕ ನಾನಾದರೂ